Hello students, now let me discuss important features, merits as well as demerits of sole proprietorship. So these are the important features of sole proprietorship. What are those? One is formation and closure, ಸುಲಭ ಸ್ಥಾಪನೆ ಮತ್ತು ವಿಸರ್ಜನೆ. ಲಯಬಿಲಿಟಿ ಹೊಣೆಗಾರಿಕೆ, ಸೋಲ್ ರಿಸ್ಕ್ ಬಿಯರರ್ ಅಂಡ್ ಪ್ರಾಫಿಟ್ ರೆಸಿಪಿಯೆಂಟ್ ಏಕೈಕ ಲಾಭಾಂಶ ಸ್ವೀಕೃತ ಮತ್ತು ನಷ್ಟ ಭಯ ಧಾರಕ. ಕಂಟ್ರೋಲ್ ನಿಯಂತ್ರಣ. So if you go through the points, the first important features of sole proprietorship is that formation and closure. Speaking about the formation as well as the closure of sole proprietorship, it is very easy as well as simple. Why? Because at any point of time we can commence the business of sole proprietorship, and if we are not interested, unwilling to continue, we can easily close this form of business organization. And if you see the legal procedure involved, if you see the legal formalities to be followed, those are very minimal. In only in few cases you need to acquire license. Otherwise, without license also you can commence this form of the business organization. ಸೊ ಸ್ಥಾಪನೆ ಮತ್ತು ವಿಸರ್ಜನೆಯನ್ನ ನಾವು ನೋಡಿದಾಗ ಏಕ ವ್ಯಕ್ತಿ ಮತ್ತು ಏಕಮಾತ್ರ ಸಂಸ್ಥೆಯನ್ನ ಸುಲಭವಾಗಿ ಸ್ಥಾಪನೆಯನ್ನ ಮಾಡಬಹುದು. ಯಾಕಂತಂದ್ರೆ ಇದರಲ್ಲಿ ಇರತಕ್ಕಂತಹ ಒಂದು ಕಾನೂನ ಕಟ್ಟಪ್ಪಣೆಗಳಾಗಿರ್ಬೋದು ಸುಲಭವಾಗಿರ್ತವೆ. ಅಷ್ಟೇ ಅಲ್ಲದೆ ನಾವು ಸುಲಭವಾಗಿರ್ತಕ್ಕಂಥ ಒಂದು ಪದ್ಧತಿ ಮತ್ತು ವಿಧಾನವನ್ನ ಅನುಸರಿಸಿ ಈ ರೀತಿಯಾಗಿರ್ತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ನಮ್ಗೆ ಯಾವಾಗ ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಬಹುದು. ನಾವು ಈ ವ್ಯವಹಾರ ಸಂಸ್ಥೆಯನ್ನ ಮುಂದುವರಿಯಲು ನಮಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ಯಾವಾಗ ಬೇಕಾದ್ರೂ ಕೂಡ ಏನ್ ಮಾಡಬಹುದು, ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಸಂಸ್ಥೆಯನ್ನ ವಿಸರ್ಜನೆಯನ್ನು ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಇರ್ತಕ್ಕಂತಹ ಶಾಸನಿಕ ನಿಬಂಧನೆಗಳನ್ನ ಇರೋದನೇ ಇಲ್ಲ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತ್ರ ನಾವೇನ್ ಮಾಡ್ತೇವೆ ಅಂತಂದ್ರೆ ಸೀಮಿತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾನೂನು ನಿಬಂಧನೆಗಳನ್ನ ಮತ್ತು ಲೈಸೆನ್ಸ್ ಅನ್ನ ಪಡೆದುಕೊಂಡು ಈ ವಿಧವಾದಂತಹ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನ ನಾವು ನೋಡ್ತೇವೆ. ಅದಕ್ಕೆ ನಾವೇನ್ ಹೇಳ್ತೇವೆ ಅಂತಂದ್ರೆ ಈ ವ್ಯವಹಾರ ಸಂಸ್ಥೆಯನ್ನ ಸುಲಭವಾಗಿ ಸ್ಥಾಪನೆ ಮಾಡಬಹುದು. ಅಷ್ಟೇ ಅಲ್ಲದೆ ವಿಸರ್ಜನೆಯನ್ನು ಕೂಡ ಮಾಡಬಹುದು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಲಯಬಿಲಿಟಿ. If you see the liability of the sole proprietor, it is unlimited. And if the sole proprietorship business incur any kind of the loss, that loss is to be borne by selling the personal or the private assets of the sole proprietor. ಅಂತಂದ್ರೆ ಇಲ್ಲಿ ಒಂದು ಹೊಣೆಗಾರಿಕೆ ಏನಾಗಿರ್ತತಿ ಅಂತಂದ್ರೆ ಅನಿಯಮಿತವಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನ ಏನ್ ಮಾಡ್ತಾನಂದ್ರೆ ಆ ಏಕ ವ್ಯಕ್ತಿ ಮಾತ್ರ ಹೊಂದಿರ್ತಾನೆ. ಯಾವುದೇ ಒಂದು ಸಂದರ್ಭದಲ್ಲಿ ಈ ವಿಧವಾದಂತಹ ಒಂದು ಸಂಸ್ಥೆ ನಷ್ಟವನ್ನ ಅನುಭವಿಸಿದರೆ ಆ ನಷ್ಟವನ್ನ ಭರಿಸೋದು ಯಾವ ರೀತಿ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡಬೇಕು, ತನಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಆಸ್ತಿಯನ್ನ ಮಾರಿ ಆದ್ರೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಖಾಸಗಿ ಆಸ್ತಿಯನ್ನ ಮಾರಿ ಆದ್ರೂ ಕೂಡ ಆ ಒಂದು ನಷ್ಟವನ್ನ ಏನ್ ಮಾಡಬೇಕು ಅಂತಂದ್ರೆ ಧಾರಕವನ್ನ ಮಾಡಬೇಕು, ನಷ್ಟ ಭಯವನ್ನ ನಿಭಾಯಿಸಬೇಕು. ಅಂಡ್ ಥರ್ಡ್ ಥಿಂಗ್ ಇಸ್ ದಟ್ sole risk bearer and the profit recipient ಏಕೈಕ ಲಾಭಾಂಶ ಸ್ವೀಕೃತ ಮತ್ತು ನಷ್ಟ ಭಯ ಧಾರಕ. Why? Because here the whole and sole capital is going to be invested by an individual only, and it is the business which is going to be owned, managed as well as controlled by that individual only. That is why he is the one who is going to enjoy the profits if the business becomes successful, and he is the one who is going to incur the loss if suppose the business becomes unsuccessful.
ಸೊ ಈ ವಿಧವಾದಂತಹ ಒಂದು ವ್ಯವಹಾರ ಸಂಸ್ಥೆಯನ್ನ ನೀವು ನೋಡಿದ್ರೆ ಏಕ ವ್ಯಕ್ತಿ ಮಾತ್ರ ಏನ್ ಮಾಡಿರ್ತಾನಂತಂದ್ರೆ ಆ ಒಂದು ವಿಧವಾದಂತಹ ವ್ಯವಹಾರ ಸಂಸ್ಥೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಬಂಡವಾಳವನ್ನ ವಿನಿಯೋಗಿಸಿರ್ತಾನೆ. ಆ ವ್ಯಕ್ತಿ ಮಾತ್ರ ಏನ್ ಮಾಡಿರ್ತಾನಂತಾರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮಾಲೀಕತ್ವ ಆಗಿರಬಹುದು. ಅಷ್ಟೇ ಅಲ್ಲದೆ ಆ ಒಂದು ವ್ಯವಹಾರವನ್ನ ಆಡಳಿತವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಧಿಕಾರ ಆಗಿರ್ಬೋದು, ಆ ಏಕ ವ್ಯಕ್ತಿ ಮಾತ್ರ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ವ್ಯವಹಾರ ಸಂಸ್ಥೆ ಲಾಭಾಂಶವನ್ನು ಗಳಿಕೆ ಮಾಡಿದ್ರೆ ಆ ಸಂಪೂರ್ಣ ಲಾಭಾಂಶ ಯಾರಿಗೆ ಸಂಬಂಧಪಟ್ಟಿರ್ತೈತಿ ಅಂತಂದ್ರೆ ಆ ಏಕ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಸಂಸ್ಥೆ ಕೆಲವೊಂದು ಸಂದರ್ಭಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಹಾನಿಗೂ ಕೂಡ ಒಳಗಾಗಬಹುದು. ಆ ಸಂಪೂರ್ಣ ಹಾನಿ ಸಂಬಂಧಪಟ್ಟಿರ್ತದೆ ಅಂತಂದ್ರೆ ಆ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ಅಷ್ಟೇ ಅಲ್ಲದೆ ಕಂಟ್ರೋಲ್ ಮೀನ್ಸ್, ಸೊ ಹಿಯರ್ ದ ಕಂಟ್ರೋಲ್ ಮೀನ್ಸ್ giving effective administration and running the day-to-day affairs of the business activities of the business organization lies in only individual, and that person takes decision making with respect to that business organization. ಸೊ ನಿಯಂತ್ರಣವನ್ನ ನೋಡಿದಾಗ ಆ ಏಕ ವ್ಯಕ್ತಿಯಲ್ಲಿ ಏನಾಗಿರ್ತದೆ ಅಂತಂದ್ರೆ ಸಂಪೂರ್ಣ ಮಾಲೀಕತ್ವ ಮತ್ತು ಆಡಳಿತಾತ್ಮಕ ಎಲ್ಲ ಏನಾಗಿರ್ತದೆ ಅಂತಂದ್ರೆ ಕ್ರೋಢೀಕರಣವಾಗಿರುತ್ತದೆ. ಅಷ್ಟೇ ಅಲ್ಲದೆ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಆಗಿರಬಹುದು ಮತ್ತೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರ ಏನಾಗಿರ್ತೈತಿ ಅಂತಂದ್ರೆ ಆ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ಆ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಆದಾಗ್ಯೂ ಕೂಡ ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ಮಾಡ್ತಾನೆ. ಸೊ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಕ್ವಿಕ್ ಡಿಸಿಷನ್ ಮೇಕಿಂಗ್, ಕ್ಷಿಪ್ರವಾಗಿರ್ತಕ್ಕಂತಹ ಒಂದು ಡಿಸಿಷನ್ ಮೇಕಿಂಗ್ ಅಂತಂದ್ರೆ ನಿರ್ಣಯಗಳನ್ನ ಕೈಗೊಳ್ಳೋದು. ಸೊ ಹಿಯರ್ ದ ಕ್ವಿಕ್ ಡಿಸಿಷನ್ ಮೇಕಿಂಗ್, ವೈ? ಬಿಕಾಸ್ ದ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಆನ್ ಇಂಡಿವಿಜುವಲ್, ಅಂಡ್ ದಟ್ ಈಸ್ ದ ಪರ್ಸನ್ ಹೂ ಇಸ್ ಟು ಟೇಕ್ ಡಿಸಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್. ವೈ? ಬಿಕಾಸ್ that business is related to him and he is the owner of the business, and if you want to take any kind of the decisions there is no need to consult any outsiders. ಸೊ ಕ್ಷಿಪ್ರವಾಗಿರ್ತಕ್ಕಂತಹ ಒಂದು ನಿರ್ಣಯವನ್ನ ಆ ಏಕ ವ್ಯಕ್ತಿ ಮಾತ್ರ ತೆಗೆದುಕೊಳ್ತಾನೆ. ಯಾಕಂತಂದ್ರೆ ಆ ಸಂಪೂರ್ಣ ವ್ಯವಹಾರ ಆ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಆ ಒಂದು ವ್ಯವಹಾರ ಸಂಸ್ಥೆಯ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆ ಜ್ಞಾನ ಮತ್ತು ಅರಿವು ಇರುವುದರಿಂದ ಏನ್ ಮಾಡಬಹುದು ಅಂತಂದ್ರೆ ಆ ವ್ಯಕ್ತಿ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿರ್ಣಯಗಳನ್ನ ಕೈಗೊಳ್ಳಬಹುದು. ಅಷ್ಟೇ ಅಲ್ಲದೆ ನಿರ್ಣಯ ಕೈಗೊಳ್ಳತಕ್ಕಂಥ ಒಂದು ಸಂದರ್ಭದಲ್ಲಿ ಇತರೆ ಬೇರೆ ಯಾವ ವ್ಯಕ್ತಿಗಳ ಜೊತೆಗೂ ಕೂಡ ಸಂಪರ್ಕ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಅವನಿಗಿರೋದಿಲ್ಲ. ಕಾನ್ಫಿಡೆನ್ಸಿಯಾಲಿಟಿ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಗೌಪ್ಯತೆ. ವೈ? ಬಿಕಾಸ್ that business is going to be taken care by an individual, and he is the one who knows each and every affairs and information with respect to the business organization. ಸೊ ಇಲ್ಲಿ ಮಾಹಿತಿಯ ಒಂದು ಗೌಪ್ಯತೆಯನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತಂದ್ರೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ಮಾಹಿತಿ ಏನಾಗಿರ್ತೈತಿ ಅಂತಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ. ಆ ವ್ಯಕ್ತಿ ಮಾತ್ರ ಏನ್ ಮಾಡ್ತಾ ಇರ್ತಾನಂದ್ರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಗುಹೋಗುಗಳನ್ನ ನೋಡ್ಕೋತಾ ಇರ್ತಾನೆ. ಅದಕ್ಕೆ ಏನ್ ಮಾಡೋದಿಲ್ಲ ಅಂತಂದ್ರೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿಯನ್ನ ಇತರ ವ್ಯಕ್ತಿಗಳ ಜೊತೆಗೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅವನು ಚರ್ಚೆನ ಮಾಡೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೋದು, ಆ ಒಂದು ಬಿಸ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪೂರ್ಣ ಒಂದು ಗೌಪ್ಯತೆ, ಮಾಹಿತಿಯ ಒಂದು ಗೌಪ್ಯತೆಯನ್ನು ಕೂಡ ಕಾಪಾಡ್ಕೊಳ್ಬಹುದು. ಡೈರೆಕ್ಟ್ ಇನ್ಸೆಂಟಿವ್ ಅಂತಂದ್ರೆ ನೇರ ಒಂದು ಲಾಭಾಂಶ. ವೈ? ಬಿಕಾಸ್ ಹಿಯರ್ if you see this form of the business organization, the whole and sole capital has been invested by an individual, and whatever the returns and profits which are going to be earned by that business organization, that is because of commitment as well as the efforts which are put by an individual. ಸೊ ಈ ವಿಧವಾದಂತಹ ಒಂದು ವ್ಯವಹಾರ ಸಂಸ್ಥೆಯನ್ನ ನೋಡಿದರೆ ಈ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಂಪೂರ್ಣ ಬಂಡವಾಳವನ್ನ ಏಕ ವ್ಯಕ್ತಿ ಮಾತ್ರ ಮಾಡಿರ್ತಾನೆ ಅಂತಂದ್ರೆ ವಿನಿಯೋಗವನ್ನ ಮಾಡಿರ್ತಾನೆ.
ಆ ಒಂದು ವ್ಯವಹಾರ ಸಂಸ್ಥೆ ಯಾವುದೇ ಸಂದರ್ಭದಲ್ಲಿ ಲಾಭಾಂಶವನ್ನ ಗಳಿಕೆ ಮಾಡಿದರೆ ಆ ಸಂಪೂರ್ಣ ಲಾಭಾಂಶ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಆ ಏಕ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಯಾಕಂತಂದ್ರೆ ಆ ಒಂದು ಲಾಭಾಂಶ ಗಳಿಕೆ ಆ ಒಬ್ಬ ವ್ಯಕ್ತಿಯಿಂದ ಮಾತ್ರ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಶ್ರಮ ಏನ್ ಮಾಡಿರ್ತಾನಂತಂದ್ರೆ ದುಡಿಕೆ ಏನಾಗಿರ್ಬೋದು, ಪರಿಶ್ರಮವನ್ನಾಗಿರ್ಬೋದು ಆ ಏಕ ವ್ಯಕ್ತಿ ಮಾತ್ರ ಏನ್ ಮಾಡಿರ್ತಾನಂತಂದ್ರೆ ವಿನಿಯೋಗವನ್ನು ಮಾಡಿರ್ತಾನೆ. ಅದರಿಂದ ಆ ಲಾಭಾಂಶ ಏನಾಗಿರ್ತದೆ ಅಂದ್ರೆ ಸಂಪೂರ್ಣವಾಗಿ ಆ ಏಕ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ ಮತ್ತು ಸಂಬಂಧಪಟ್ಟಿರುತ್ತದೆ. ಈಸ್ ಆಫ್ ಫಾರ್ಮೇಶನ್ ಅಂಡ್ ಕ್ಲೋಸರ್. ಸೊ ಅಬೌಟ್ ದಿಸ್, when I was discussing the features of the business organization, I have rightly highlighted. Why? Because here at any time you can start this form of business organization, and if you are unwilling to continue, you can close this form of business organization at any point of time. Here that much legal formalities have not been involved. ಸೊ ಈ ವಿಧವಾದಂತಹ ಒಂದು ವ್ಯವಹಾರ ಸಂಸ್ಥೆಯನ್ನ ನೀವು ನೋಡಿದ್ರೆ ಸುಲಭವಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಸ್ಥಾಪನೆಯನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ನಮಗೆ ಆ ಒಂದು ವ್ಯವಹಾರ ಸಂಸ್ಥೆಯನ್ನ ಮುಂದುವರಿಕೆಯನ್ನ ಮಾಡಲು ಇಷ್ಟವಿಲ್ಲದೆ ಇದ್ರೆ ನಾವೇನ್ ಮಾಡಬಹುದು, ಆ ವ್ಯವಹಾರ ಸಂಸ್ಥೆಯನ್ನು ಕೂಡ ವಿಸರ್ಜನೆಯನ್ನು ಕೂಡ ಮಾಡಬಹುದು. ಶಾಸನಿಕ ನಿಬಂಧನೆಗಳು ಕೂಡ ಏನಾಗಿರ್ತಾವ ಅಂದ್ರೆ ಅಷ್ಟು ಇರೋದಿಲ್ಲ. ಅಂಡ್ ಲುಕಿಂಗ್ ಟು ದ ಡಿಮೆರಿಟ್ಸ್ ಆಫ್ ದ ಸೋಲ್ ಪ್ರೊಪ್ರೈಟರ್ಶಿಪ್. ವಾಟ್ ಆರ್ ದೋಸ್? ಲಿಮಿಟೆಡ್ ರಿಸೋರ್ಸಸ್, ನಿಯಮಿತವಾಗಿರ್ತಕ್ಕಂಥ ಅಥವಾ ಸೀಮಿತವಾಗಿರ್ತಕ್ಕಂಥ ಸಂಪನ್ಮೂಲಗಳು. ಇಟ್ ಮೀನ್ಸ್ ದಟ್ ವಾಟ್ ಎವರ್ ದ ರಿಸೋರ್ಸಸ್ ವಿಚ್ ಆರ್ ದೇರ್ in that form of business organization, all those resources have been invested by an individual, and whatever the proper assets are there, those have been rightly been invested by that person in that form of business organization. That is why it is having only limited resources. And if you see, whatever the capital investment is there, the whole capital investment is going to be made by an individual only. That is why you can find only limited resources. ಆ ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಸೀಮಿತವಾಗಿರ್ತವೆ. ಯಾಕಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣ ಬಂಡವಾಳವನ್ನ ಏಕ ವ್ಯಕ್ತಿ ಮಾತ್ರ ಏನ್ ಮಾಡಿರ್ತಾನಂತಂದ್ರೆ ವಿನಿಯೋಗವನ್ನ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಆಸ್ತಿಯನ್ನು ಕೂಡ ಏನ್ ಮಾಡಿರ್ತಾನಂದ್ರೆ ಆ ಒಂದು ವ್ಯವಹಾರದಲ್ಲಿ ವಿನಿಯೋಗನ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪನ್ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಬಹಳಷ್ಟು ನಿಯಮಿತ ಮತ್ತು ಸೀಮಿತವಾಗಿರ್ತವೆ. And second thing is that limited life of business. Why? Because ವ್ಯವಹಾರದ ಮುಂದುವರಿಕೆ ಅಸಾಧ್ಯ. Why? Because that form of business organization is going to be handled and managed by an individual, and if the death occurs of that specific person, and if that person become insane and become insanity and became bankrupt, in those situations automatically that form of business organization is going to be completely closed down. ಅಂತಂದ್ರೆ ಈ ಒಂದು ವ್ಯವಹಾರದ ಮುಂದುವರಿಕೆ ಏನಾಗಿರ್ತದೆ ಅಂತಂದ್ರೆ ಅಸಾಧ್ಯವಾಗಿರುತ್ತದೆ. ಯಾಕಂತಂದ್ರೆ ಈ ಒಂದು ವ್ಯವಹಾರ ಸಂಘಟನೆಯನ್ನ ಏಕ ವ್ಯಕ್ತಿ ಮಾತ್ರ ನೋಡ್ಕೊಂಡು ಹೋಗೋದ್ರಿಂದ ಆ ವ್ಯಕ್ತಿ ತೀರಿಕೊಂಡ ಅಂತಂದ್ರೆ, ಆ ವ್ಯಕ್ತಿ ಮತಿಭ್ರಷ್ಟ ಆದ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಆ ಒಂದು ವ್ಯವಹಾರ ಸಂಸ್ಥೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡ್ತದೆ. ಅಷ್ಟೇ ಇಲ್ಲದೆ ಮುಂದುವರಿಕೆ ಕೂಡ ಏನಾಗಿರ್ತದೆ ಅಂತಂದ್ರೆ ಅಸಾಧ್ಯವಾಗಿರುತ್ತದೆ. ಅಷ್ಟೇ ಅಲ್ಲದೆ ಥರ್ಡ್ ಇಂಪಾರ್ಟೆಂಟ್ ಎಲಿಮೆಂಟ್ ಇಸ್ ದಟ್ ಅನ್ಲಿಮಿಟೆಡ್ ಲಯಬಿಲಿಟಿ. Why? Because if suppose a business organization incurs losses, those losses are going to be borne by selling the private assets and properties of that individual. ಅನಿಯಮಿತವಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ನಾವು ನೋಡ್ತೀವಿ. ಯಾಕಂತಂದ್ರೆ ಆ ಒಂದು ವ್ಯವಹಾರ ಸಂಸ್ಥೆ ಯಾವುದೇ ಸಂದರ್ಭದಲ್ಲಿ ನಷ್ಟವನ್ನ ಅನುಭವಿಸಿದರೆ ಆ ನಷ್ಟವನ್ನು ಯಾವ ರೀತಿಯಾಗಿ ಮುಟ್ಟಿಸಬೇಕು ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಮತ್ತು ವೈಯಕ್ತಿಕ ಆಸ್ತಿಯನ್ನ ಮಾರೋದ್ರ ಮೂಲಕ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ನಷ್ಟವನ್ನ ನಿಭಾಯಿಸ್ತಾನೆ. ಅಂಡ್ ಲಾಸ್ಟ್ ಥಿಂಗ್ ಇಸ್ ದಟ್ ಲಿಮಿಟೆಡ್ ಮ್ಯಾನೇಜರ್ ಲಯಬಿಲಿಟಿ. ಸೀಮಿತವಾಗಿರ್ತಕ್ಕಂಥ ಏನು ಅಂತಂದ್ರೆ ನಿರ್ಣಯಾತ್ಮಕ ಸಾಮರ್ಥ್ಯ ಅಥವಾ ನಿರ್ವಹಣಾ ಸಾಮರ್ಥ್ಯ. Why? Because that business organization is going to be taken care by an individual, and that person is the owner, and that person is the controller, and that person is the administrator. That is why the decision making authority is only limited. Why? Because it is going to be run and taken care by that individual only. ಈ ಒಂದು ವ್ಯವಹಾರ ಸಂಸ್ಥೆನ ನೋಡಿದಾಗ ಅಲ್ಲಿ ಏನಾಗಿರ್ತೈತೆ ಅಂತಂದ್ರೆ
ಸೀಮಿತವಾಗಿರ್ತಕ್ಕಂಥ ಒಂದು ನಿರ್ವಹಣಾ ಸಾಮರ್ಥ್ಯವನ್ನು ನೋಡ್ತೇವೆ. ಯಾಕಂತಂದ್ರೆ ಆ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಒಂದು ಮಾಲೀಕತ್ವವನ್ನ ಆಡಳಿತವನ್ನ ಮತ್ತು ನಿಯಂತ್ರಣವನ್ನು ಏನ್ ಮಾಡ್ತಾನೆ ಅಂತಂದ್ರೆ ಒಬ್ಬನೇ ವ್ಯಕ್ತಿ ಮಾಡ್ತಾನೆ. ಯಾಕಂತಂದ್ರೆ ಅದೇ ವ್ಯಕ್ತಿ ಏನ್ ಮಾಡ್ತಾನೆ, ಆ ವ್ಯವಹಾರ ಸಂಸ್ಥೆನ ಪ್ರಾರಂಭ ಮಾಡಿರೋದ್ರಿಂದ ಆ ವ್ಯಕ್ತಿ ಏನ್ ಮಾಡ್ತಾನೆ, ಸಂಪೂರ್ಣ ಜವಾಬ್ದಾರಿ ಒಬ್ಬನೇ ವ್ಯಕ್ತಿ ತೆಗೆದುಕೊಳ್ಳೋದ್ರಿಂದ ಅವನಿಗೆ ಆ ಒಂದು ವ್ಯವಹಾರ ಸಂಸ್ಥೆ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಮತ್ತೆ ಕೌಶಲ್ಯ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಏನಾಗ್ಬಿಡುತ್ತೆ ಅಂತಂದ್ರೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಏನಾಗ್ಬಿಡುತ್ತೆ, ಸೀಮಿತವಾಗಿರುತ್ತದೆ. So all these are the important features, merits as well as demerits of the sole proprietorship. With this I am going to conclude the discussion. Thank you.